ಹಾಯ್ ಗೈಸ್, ದಿಸ್ ಇಸ್ ಪುಷ್ಪಾ ಫ್ರಮ್ ಯೂಟ್ಯೂಬ್ ಚಾನಲ್ ಶ್ರೀ ಸ್ವಾದ. ನಾನಿವತ್ತು ಸಿಂಪಲ್ ಮತ್ತು ಈಸಿಯಾಗಿ ಯಾವ ರೀತಿ ಆಫ್ ಆ್ಯಂಡ್ ಆಫ್ ಕುಚ್ಚು ಕಟ್ಟೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಐಟಮ್ಗಳು: ಗೋಲ್ಡನ್ ಜರಿ, 2 ಕಲರ್ ದಾರ, 2 ದಪ್ಪ ಕಣ್ಣಿರುವಂತಹ 2 ಸೂಜಿ ಬೇಕಾಗುತ್ತೆ. ಮೊದಲಿಗೆ ಸೀರೆನ ಜಿಗ್ಜ್ಯಾಗ್ ಮಾಡ್ಕೊಂಬಂದು ಅದನ್ನು ಟೇಬಲ್ ಮೇಲೆ ಹಾಕ್ಕೊಬೇಕು. ಉಲ್ಟಾ ಪಾರ್ಟಲ್ಲಿ ನಾವು ಸೀರೆನ ಹರಡ್ಕೊಬೇಕು. ಇದ್ರ ಮೇಲೆ ದಪ್ಪನಾಗಿರೋ ತೂಕವಿರುವಂತಹ ಒಂದು ಬುಕ್ಕನ್ನು ಇಟ್ಟು ಈಗ ದಾರನ ನಾವು 40 ಸಲ ಸುತ್ಕೊಬೇಕು. 2 ದಾರನೂ ಕೂಡ 40 ಸಲ ಸುತ್ಕೊಬೇಕಾಗುತ್ತೆ. ನೀಟಾಗಿ ಟೇಬಲ್ ಸಹಾಯದಿಂದನೇ ದಾರನ ಸುತ್ಕೊಬೇಕು. ನೀಟಾಗಿ 2 ದಾರನೂ ಸುತ್ಕೊಂಡು ಸಮಕ್ಕೆ 2 ಪೋಣಿಸ್ಕೊಬೇಕು. ಇಲ್ಲಿ ದಾರ ಹೆಚ್ಚು ಕಡಿಮೆ ಮಾಡ್ಕೊಬಾರ್ದು, ಸಮವಾಗೇ ಇರಬೇಕು 2. ಇಲ್ಲಾಂದರೆ ಕುಚ್ಚು ಸರಿಯಾಗಿ ಬರೋದಿಲ್ಲ, ರಾಂಗ್ ಆಗುತ್ತೆ. ಅದರಿಂದ 2 ಸಮವಾಗಿ ಪೋಣಿಸ್ಕೊಂಡು ಇಟ್ಕೊಬೇಕು. ಜರಿನ 2 ಫೋಲ್ಡಲ್ಲಿ ತೊಗೋತಾ ಇದ್ದೀನಿ. 2 ಫೋಲ್ಡಲ್ಲಿ ತೊಗೊಂಡು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟೇ. ಇಲ್ಲಿ ಸಿಂಗಲಾಗಿ ತೊಗೊಂಡ್ರೆ ಏನಾಗುತ್ತಪ್ಪ ಅಂದರೆ ನಾವು ತುಂಬ ಸುತ್ತು ಹಾಕಬೇಕಾಗುತ್ತೆ. ಡಬಲಾಗಿ ತೊಗೊಂಡಾಗ ನಾವು 2ರಿಂದ 3 ಸುತ್ತು ಹಾಕಿದ್ರೆ ಸಾಕು. ಮೊದಲಿಗೆ ದಾರನ ಪಲ್ಲು ಕಲರ್ ಇರುವ ದಾರನ ಫಸ್ಟ್ ತೊಗೋತಾ ಇದ್ದೀನಿ. ನಂತರ ಪಕ್ಕದಲ್ಲಿ ಇನ್ನೊಂದು ದಾರ ಪೋಣಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ತೊಗೊಂಡು ನೀಟಾಗಿ ಸಮವಾಗಿ ತೊಗೊಂಡು ಅಲ್ಲಿಂದ ಜರಿನ ಮೇಲ್ಗಡೆ ಹಿಡ್ಕೊಂಡು 2ರಿಂದ 3 ಸುತ್ತು ಟೈಟಾಗಿ ಎಳೆದು ಟೈಟಾಗಿ ಎಳಿಬೇಕು. ಇಲ್ಲಿ ಟೈಟಾಗಿ ಎಳೆದು 2ರಿಂದ 3 ನಾಟ್ ಹಾಕಬೇಕು. ನಾಟು ಕೂಡ ತುಂಬ ಟೈಟಾಗೇ ಹಾಕಬೇಕು, ಇಲ್ಲಾಂದರೆ ಕುಚ್ಚು ಬಿಚ್ಚೋಗ್ಬಿಡುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಜರಿ ಕಟ್ ಮಾಡಿ ಕುಚ್ಚನ್ನ ಕಟ್ ಮಾಡಬೇಕು. ಮಧ್ಯದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಗ್ಯಾಪು ಬಿಟ್ಕೊಂಡು ಸ್ವಲ್ಪ ಕಡಿಮೆ ಬಿಟ್ಟರೆ ಚೆನ್ನಾಗಿ ಕಾಣುತ್ತೆ ಕುಚ್ಚು. ಅಲ್ಲಿಂದ ಮತ್ತೆ ಸೇಮ್ ಅದೇ ಪ್ರೊಸೀಜರಲ್ಲೇ ದಾರನ ಪೋಣಿಸ್ಕೊಂಡು 2 ದಾರನೂ ಸಮವಾಗಿ ಪೋಣಿಸ್ಕೊಂಡು ಸಮವಾಗಿ ಹಿಡ್ಕೊಬೇಕು. ಅದಾದಮೇಲೆ ಮತ್ತೆ ಜರಿನ ಮೇಲ್ಭಾಗಕ್ಕೆ ತೊಗೊಂಡು ಬರಬೇಕು. ಮೇಲ್ಭಾಗಕ್ಕೆ ತಂದು ಅಲ್ಲಿಂದ ಟೈಟಾಗಿ ಹಿಡ್ಕೊಬೇಕು. ಟೈಟಾಗಿ ಹಿಡ್ಕೊಂಡು 2ರಿಂದ 3 ಸಲ ಟೈಟಾಗಿ ಎಳೆದು ರೌಂಡ್ ಹಾಕಿ ಇದನ್ನು ಕೂಡ 2ರಿಂದ 3 ಸಲ ನಾಟ್ ಹಾಕಬೇಕು. ಟೈಟಾಗಿ ನಾಟ್ ಹಾಕಬೇಕು. ಈ ನಾಟ್ ಹಾಕೋದೇ ಇಂಪಾರ್ಟೆಂಟು. ಲೂಸ್ ಆಯಿತು ಅಂದರೆ ಕುಚ್ಚು ಬಿಚ್ಚೋಗ್ಬಿಡುತ್ತೆ. ಮತ್ತು ಮೊದಲನೇ ಕುಚ್ಚು ಎಷ್ಟು ನಾವು ಕಟ್ ಮಾಡ್ಕೊಂಡಿದ್ವೋ ಅದೇ ಸಮಕ್ಕೆ ಇದನ್ನು ಕೂಡ ಹಿಡ್ಕೊಂಡು ಕಟ್ ಮಾಡಬೇಕು. 3ನೇ ಕುಚ್ಚು ಕೂಡ ಸೇಮು, ಮೊದಲು ಮತ್ತು 2ನೇದಕ್ಕೆ ಎಷ್ಟು ಗ್ಯಾಪ್ ಕೊಟ್ಟಿದ್ವೋ ನಾವು ಅಷ್ಟೇ ಗ್ಯಾಪ್ ಕೊಡಬೇಕು. ತುಂಬ ಜಾಸ್ತಿ ಬಿಟ್ಟರೆ ಚೆನ್ನಾಗಿರಲ್ಲ, ಕಡಿಮೆ ಬಿಟ್ಟರು ಚೆನ್ನಾಗಿರಲ್ಲ. ಸೊ ನೋಡಿಕೊಂಡು ನಾವು ಅಷ್ಟೇ ಗ್ಯಾಪ್ ಕೊಟ್ಕೊಂಡು ಅದಕ್ಕೂ ಕೂಡ ಸೇಮ್ ಇದೇ ಥರನೇ ಕಟ್ ಮಾಡ್ಕೊಬೇಕು. ಮುಂದೆ ಬರುವಂತಹ ಎಲ್ಲ ಕುಚ್ಚುಗಳ್ನೂ ಇದೇ ಪ್ರೊಸೀಜರಲ್ಲೇ ನೋಡಿಕೊಂಡು ನಾವು ಫಾಲೋ ಮಾಡ್ಕೊಬೇಕಾಗುತ್ತೆ. ಇದೆಲ್ಲ ಆದಮೇಲೆ ನೋಡಿ 4 ಕುಚ್ಚು ಆದಮೇಲೆ ಫುಲ್ಲು ಅದು ಕಟ್ ಮಾಡಿದ್ಮೇಲೆ ಕುಚ್ಚು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಪ್ರೊಸೀಜರ್ನ ಸಾರಿ ಫುಲ್ಲು ನಾವು ಫಾಲೋ ಮಾಡಬೇಕು. ಫುಲ್ ಕಂಪ್ಲೀಟ್ ಆದಮೇಲೆ ಸೀರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಗೈಸ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಮುಂದೆ ಬರುವಂತಹ ಕುಚ್ಚುಗಳನ್ನ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.